ಅದಮಾರು ಮಠದ ಶ್ರೀಗಳು ಪರ್ಯಾಯ ದೀಕ್ಷೆ ಸ್ವೀಕರಿಸಿದ ದಿನದಿಂದ ವಿಶೇಷ ಧಾರ್ಮಿಕ ಕೈಂಕರ್ಯವೊಂದು ಸದ್ದಿಲ್ಲದೆ ಮಠದಲ್ಲಿ ನಡೆಯುತ್ತಿದೆ. ಲೋಕದ ಒಳಿತಿಗಾಗಿ ಶ್ರೀ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣದ ಕಾರ್ಯ ಮಠದಲ್ಲಿ ಶುರುವಾಗಿದ್ದು ಈಗಾಗಲೇ 60 ದಿನ ಪೂರೈಸಿದೆ. ಕೃಷ್ಣ ಮಠದಲ್ಲಿ ದಿನನಿತ್ಯ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮದ ದೀಕ್ಷೆ ನಡೀತಿದೆ. ದಿನಕ್ಕೆ 60 ಮಂದಿಯಷ್ಟು ಭಗವದ್ ಭಕ್ತರು ದಾರ್ಶನಿಕರು ಗೀತೆ ಮತ್ತು ಸಹಸ್ರನಾಮದ ಪಠಣ ನಡೆಸುತ್ತಿದ್ದಾರೆ. ಗೀತೆಯಲ್ಲಿ 700 ಶ್ಲೋಕಗಳಿದ್ದು 2 ವರ್ಷಗಳ ಕಾಲ ಇದನ್ನು ಪಠಣ ಮಾಡಿದರೆ ದೀಕ್ಷಾ ಯಜ್ಞವೊಂದು ಮುಗಿದು ದೇಶಕ್ಕೆ ಒಳಿತಾಗುತ್ತದೆ ಅನ್ನೋದು ಶ್ರೀಗಳ ಸಂಕಲ್ಪ ಆಗಿದೆ. ನಮ್ಮಲ್ಲಿ ಒಂದು 100 ಜನ 60ರಿಂದ 100 ಜನ ಆ ಥರ ಸೇರಿರ್ತಾರೆ. ಅದರಲ್ಲೊಂದು 60 ಜನ 50-60 ಜನ ರೆಗ್ಯುಲರ್ ಯಾವಾಗಲೂ ಬರುವಂಥ ಇದ್ದಾರೆ. ಅವರು ಆ ಗೀತೆಯನ್ನು ಎಲ್ಲರೂ ಓದಬೇಕು. ಗೀತೆ ಅನ್ನೋದು ಪ್ರತಿಯೊಬ್ಬನಿಗೂ ಅವಶ್ಯಕವಾದ ಒಂದು ಅದ್ಭುತವಾದ ಗ್ರಂಥ. ಎಲ್ಲ ಸಂದರ್ಭದಲ್ಲಿ ಕೂಡ ಅದರ ಅರ್ಥ ವಿಶಾಲವಾಗಿರೋದ್ರಿಂದ ತೆರೆಕೊಳ್ತಾ ಹೋಗ್ತಾ ಒಬ್ಬ ಮನುಷ್ಯ ಕರ್ತವ್ಯ ಪ್ರಜ್ಞೆಯನ್ನು ಹೇಗೆ ಉಳಿಸ್ಕೊಳ್ಬೇಕು, ತನ್ನ ಸಂಯಮವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ವಿವರಣೆ ಮಾಡಿರುವಂಥ ಗ್ರಂಥ. ಹಾಗಾಗಿ ಆ ಗ್ರಂಥವನ್ನು ಎಲ್ಲರೂ ಕೂಡ ಜಿತ ಮಾಡಿಕೊಳ್ಬೇಕು, ಎಲ್ಲರೂ ಅಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದರದ್ದು 1-2 ಶ್ಲೋಕ ನೋಡಿ ಅದರ ಒಂದು ಸಾಮಾನ್ಯ ಅರ್ಥವನ್ನು ಹೇಳುವ ಪ್ರಯತ್ನ ನಡೀತಾ ಇದೆ. ಅದರೊಟ್ಟಿಗೆ ಅವರೆಲ್ಲ ಅದನ್ನು ಅಭ್ಯಾಸ ಮಾಡಿಕೊಳ್ತಾರೆ. ಆದ್ದರಿಂದ ಅವರು ಕೂಡ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಗೀತಾ ದೀಕ್ಷಾ ಅಂತ ಒಂದು ನಡೀತಾ ಇದೆ. ಕೃಷ್ಣನ ನಾಡಿನಲ್ಲಿ ಪರ್ಯಾಯ ಅದಮಾರು ಶ್ರೀಗಳ ಈ ಕಲ್ಪನೆ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿದಿನ 1 ಶ್ಲೋಕದ ಅರ್ಥ ವಿವರಣೆ ಅನ್ನೋದು ಭಗವದ್ ಭಕ್ತರಿಗೆ ಖುಷಿ ಕೊಟ್ಟಿದೆ. ಗೀತೆಗೆ ದೀಕ್ಷಾ ಬದ್ಧರಾದರೆ ಜನರಲ್ಲಿ ಧರ್ಮ ಪ್ರಜ್ಞೆ ಬೆಳೆಯುತ್ತೆ ಅನ್ನೋದು ಶ್ರೀಗಳ ವಿಶ್ವಾಸ. ಲೋಕ ಕಲ್ಯಾಣಾರ್ಥ ಕೈಗೊಂಡ ಈ ಮಂತ್ರಯಜ್ಞ ವಿಶಿಷ್ಟವಾಗಿದೆ. ಪ್ರವಚನ ಮೂಲಕ ಕೃಷ್ಣನ ಆರಾಧನೆಯನ್ನ ನಡೆಸುವ ಈ ಪೂಜಾ ವಿಧಾನವೇ ವಿಶಿಷ್ಟವಾಗಿದೆ. ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆಸುವ ನಾನಾ ಪ್ರಯೋಗಗಳು ಕೃಷ್ಣ ಮಠದಲ್ಲಿ ನಡೆಯುತ್ತಲೇ ಇರುತ್ತದೆ. ಯುವ ಸನ್ಯಾಸಿಯ ಈ ಹೊಸ ಸಾಹಸಕ್ಕೂ ಭಕ್ತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನದಲ್ಲಿ ಈಗ ಸುಮಾರು 60 ದಿನಗಳಿಂದೀಚೆಗೆ ನಿತ್ಯವೂ ಕೂಡ ಭಗವದ್ಗೀತೆಯ 1 ಶ್ಲೋಕದ ಅರ್ಥಾನುಸಂಧಾನ ಮತ್ತು 1000 ನಾಮಗಳಲ್ಲಿ ಸೇರಿಕೊಂಡ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆ ಎಲ್ಲವೂ ನಡೀತಾ ಇದೆ. ಅನೇಕ ಭಕ್ತರು ಸಾಯಂಕಾಲದ 4ರಿಂದ 5 ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಮಾಯಣದ ಚಿಂತನೆಯ ಜೊತೆಗೆ ಇದನ್ನು ಸೇರಿಸಿಕೊಂಡು ತಮ್ಮ ಆಶೋತ್ತರಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸಹಸ್ರನಾಮದ ಚಿಂತನೆ ಅಂತ ಅನ್ನೋದರ ಬಗ್ಗೆ ಚರಕನೂ ಕೂಡ ತನ್ನ ಗ್ರಂಥದಲ್ಲಿ ಹೇಳುವಾಗ ಜ್ವರಾನ್ನ ಸರ್ವಾನ್ನ ವ್ಯಪೋಹತಿ, ಯಾವುದೇ ಥರದ ಜ್ವರಗಳಿದ್ರೂ ಕೂಡ ದೇಹದ ಬಾಧೆ, ಮಾನಸಿಕ ಬಾಧೆ ಅಥವಾ ಲೋಕಕ್ಕೆ ಒದಗಿದ ಯಾವುದೇ ಮಹಾವ್ಯಾಧಿಯ ಸಮಸ್ಯೆಗಳು ಆಪತ್ತುಗಳು ಒದಗಿ ಬಂದಾಗಲೂ ಕೂಡ ಎಲ್ಲವನ್ನೂ ಪರಿಹರಿಸಲಿಕ್ಕೆ ಆ ಮಂತ್ರದಿಂದ ಶಕ್ತಿ ಇದೆ. ಯಾಕೆಂದರೆ ಸಂಸ್ಕೃತದ ಬಗ್ಗೆಯೇ ಒಂದು ಬಹಳ ಮಹತ್ವದ ಸಂಗತಿ ಹೇಳುವಂತಹದ್ದು ಅದರ ಉಚ್ಚಾರಣೆಯಿಂದಲೇ ನಮ್ಮ ನಾಲಿಗೆಯ ಆ ಟ್ವಿಸ್ಟ್ ಆಗುವಂಥ ರೀತಿ ಇದೆಯಲ್ವ, ಅದು ನಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ಆದ ಎನರ್ಜಿಯನ್ನು ಹುಟ್ಟು ಹಾಕುತ್ತೆ ಅಂತ. ಅದರಲ್ಲಿ ಉತ್ತಮವಾದ ವಸ್ತುವಿನ ಚಿಂತನೆಯ ಜೊತೆಗೆ ಆ ನಾಮ ಉಚ್ಚಾರಣೆ ಆದಾಗ ಅದು ಇನ್ನಷ್ಟು ಹೆಚ್ಚು ಸಾತ್ವಿಕ ಶಕ್ತಿಯನ್ನು ಹುಟ್ಟು ಹಾಕುತ್ತೆ ಅನ್ನುವ ಕಾರಣಕ್ಕಾಗಿ ಎಲ್ಲ ಕಡೆಯಲ್ಲೂ ಕೂಡ ಈ ಸಹಸ್ರನಾಮದ ಚಿಂತನೆಯನ್ನು ಮಾಡಿಕೊಂಡು ಬರುವುದಕ್ಕೋಸ್ಕರ ಶ್ರೀಪಾದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.